ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ವಾರಕದ ಕಿಚನ್ ಜೊತೆ ಎಪಿಸೋಡ್ನ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಅಶ್ವಿನಿ ಗೌಡ ಟಾರ್ಗೆಟ್ ಅಂತ ಒಂದು ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ಸುದೀಪ್ ಅಣ್ಣ ಮುಂದೆನೇ ಅಶ್ವಿನಿ ಗೌಡ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ರಜತ್ ಮತ್ತು ಚೈತ್ರ ಅವ್ರ ಮೇಲೆ. ಯಾಕೆ ಏನು ಕತೆ ಏನಾಯಿತು ಏನೋ ಕೂಡ ಮಾತಾಡೋಣ. ಈಗ ಪ್ರೋಮೋ ಕಮಣ ಡೀಟೇಲ್ ಮಾತಾಡೋಣ ಬನ್ನಿ. ಮನೆಯಲ್ಲಿ ರಿಯಾಕ್ಷನ್ಸ್ ಹೇಗಿದೆ ಅವ್ರ ಕ್ಯಾಪ್ಟನ್ ಸೂರಜ್ ಅಶ್ವಿನಿ ಒಪ್ಕೊಳ್ತಾ ಇಲ್ಲ. ಅಶ್ವಿನಿ ಅವರು ತುಂಬಾ ಈಸಿಯಾಗಿ ಸಾಲ್ವ್ ಆಗ್ತಿರುವಂತ ವಿಷಯನ ಬರ್ಸ್ಟ್ ಮಾಡಿದ್ರು ಅಂತ. ಅಣ್ಣ ರಜತ್ ಯಾಕೆ ಇಷ್ಟೊಂದು ಸ್ಟುಪಿಡ್ ಆಗಿ ಮಾತಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ನೆಸೆಸರಿ ಆಗಿ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಜತ್ ಅಂಡ್ ಚೈತ್ರ ಅವರು. ನನ್ ತಂಟೆಗ್ ಬರ್ಬಾರ್ದು. ಸುಬ್ಬಿ ಆ ಮುದ್ಕಿ ನೋಡಿತೀನಿ ಕಣೋ ಬಿಡಲ್ಲ ಕಣೋ. ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ ನ ಕಳ್ಸಿದಾರ ಅಥವಾ ಬೇರೆ ಯಾವ್ದಾದ್ರು ಒಂದು ಎಲಿಮೆಂಟ್ ನ ಕಳ್ಸಿದಾರ. ಸೀಸನ್ 12ರಲ್ಲಿ ಯಾರು ಇವರಷ್ಟು ಕಳಪೆ ಇಲ್ಲ ಅಣ್ಣ. ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಹೇಗೆ ಅನಿಸ್ತು ಗೈಸ್ ಪ್ರೋಮೋ ನೋಡಿ? ಆನೆಸ್ಟ್ ಆಗಿ ನೋಡೋಣ. ಆ್ಯಂಡ್ ಅಶ್ವಿನಿಗಳವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಆ್ಯಂಡ್ ರಜತ್ ಮತ್ತು ಚೈತ್ರ ಅವರಿಬ್ಬರು ಕೂಡ ವೈಟ್ ಕಾರ್ಡ್ ಕಂಟೆಸ್ಟೆಂಟಾಗಿ ಕಂಟಿನ್ಯೂ ಆಗ್ತಾರೆ ಅಂತ ಅನಿಸಿದ್ಯಾ? ಏನೋ ಟ್ವಿಸ್ಟ್ ಇದೆ ಅಂತ ಕೂಡ ಹೇಳ್ತಿದ್ದಾರೆ, ವೇಟ್ ಮಾಡಿ ನೋಡೋಣ. ಆ್ಯಂಡ್ ಇವಾಗ ಇವರಿಬ್ಬರು ಟಾರ್ಗೆಟ್ ಮಾಡಿದ್ರು ಅಂತ ಅನಿಸುತ್ತೆ ಅಶ್ವಿನಿಗಳವ್ರನ್ನ. ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇಲ್ಲಿ ಒಂದು ವಿಷಯ ನಾವು ಅಬ್ಸರ್ವ್ ಮಾಡಬೇಕಿರೋದೇನಪ್ಪ ಅಂದರೆ, ನಿಮಗೆ ಕ್ಲಿಯರಾಗಿ ಗೊತ್ತಿದೆ ಇವರು ವೈಟ್ ಕಾರ್ಡ್ ಕಂಟೆಸ್ಟೆಂಟ್ ಅಂದರೆ ಫಸ್ಟ್ ಗೆಸ್ಟಾಗಿ ಬರ್ತಾರೆ, ಆಮೇಲೆ ಕಂಟೆಸ್ಟೆಂಟಾಗಿ ಕಂಟಿನ್ಯೂ ಆಗ್ತಾರೆ ಅಂತ ಬಂದಮೇಲೆ ಇವ್ರು ಜಾಸ್ತಿ ಯಾರ ಜೊತೆ ಕ್ಲಾಶ್ ತಗೊಂಡಿದ್ದಾರೆ ಅಂದರೆ ಒಂದೆಷ್ಟು ಯಾರ ಜೊತೆ ಕ್ಲಾಶ್ಗಳಾಗಿದೆ ಜಾಸ್ತಿ ಅಂದರೆ ಒಂದು ಫೈಟ್ ಥರ, ಜೊತೆಗೆ ಯಾರ ಜೊತೆ ಒಂದು ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಆಗಿದೆ, ಯಾರಿಗೆ ಜಾಸ್ತಿ ಟಾಂಟ್ ಕೊಟ್ಟಿದ್ದಾರೆ ಅಂತ ನೋಡಿದಾಗ ಅದು ಅತಿ ಹೆಚ್ಚು ಸ್ವಲ್ಪ ಅಶ್ವಿನಿ ಗೌಡವ್ರಿಗೆ ಕೊಟ್ಟಿರೋ ಥರನೇ ಇದೆ ಇಬ್ಬರು ಕಡೆಯಿಂದ ನೋಡಿದಾಗ. ಓಕೆನಾ? ಸೊ ಈ ರೀತಿ ನೋಡಿದಾಗ ಅಶ್ವಿನಿ ಗೌಡವ್ರಿಗೂ ಕೂಡ ಒಂದಿಷ್ಟು ವಿಷಯಗಳಲ್ಲಿ ಅನಿಸೋದು ಸಹಜವಾಗಿ ಅನಿಸುತ್ತೆ. ಅದು ತಪ್ಪು ಅಂತ ಕೂಡ ನಾನು ಹೇಳಲ್ಲ. ಯಾಕಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ರಜತ್ ಕೂಡ ಅವರ ವಿಷಯಕ್ಕೆ ಸಂಬಂಧಪಟ್ಟಿಲ್ಲ ಅನ್ನೋ ಕೂಡ ತುಂಬ ಸಲ ರಿಯಾಕ್ಟ್ ಮಾಡಿದ್ದಾರೆ. ಇಂಡೈರೆಕ್ಟಾಗಿ ಅವರು ಕೂಡ ಜಗಳಕ್ಕೆ ಕರೆಯೋ ರೀತಿ ಕೂಡ ಮಾಡಿದ್ದಾರೆ. ಇದು ಅವ್ರ ಸ್ಟ್ರಾಟಜಿ ಅಂತ ಅನಿಸುತ್ತೆ. ಯಾಕಂದರೆ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಅಶ್ವಿನಿ ಗೌಡವ್ರಿಗೆ ಒಂದಿಷ್ಟು ಹೇಟ್ ಅಂತ ಜಾಸ್ತಿ ಆಗ್ತಿತ್ತು ಮೊದಲು. ತುಂಬ ಜನ ಇಷ್ಟಪಡ್ತಿರ್ಲಿಲ್ಲ. ಬಟ್ ಯಾವಾಗ ಆಡಿಯೋ ಬಂತು ಆ ಆಡಿಯೋ ಬಂದ ಮೇಲೆ ಅಶ್ವಿನಿ ಗೌಡರು ತುಂಬ ಬದಲಾಗಿದ್ದಾರೆ. ಇವಾಗ ಅವ್ರು ಒಳ್ಳೆ ರೀತಿ ಆಟಾಡ್ಕೊಂಡು ಹೋಗ್ತಿದ್ದಾರೆ. ಓಕೆನಾ? ಬಟ್ ಇಲ್ಲಿ ರಜತ್ ಆಗ್ಬೋದು, ಚೈತ್ರ ಅವ್ರು ಆಗ್ಬೋದು, ಇವರು ಈ ಬದಲಾವಣೆ ಇವಾಗ ಹೊರಗಡೆ ಹೇಗೆ ಕಾಣಿಸ್ತಿದೆ ಏನು ಕತೆ ಗೊತ್ತಿಲ್ಲ. ಬಟ್ ಮೊದಲು ಹೇಗೆ ಕಾಣಿಸ್ತಿದ್ರು ನೆಗೆಟಿವ್ ಕಾಣಿಸ್ತಿದ್ರು. ಸೊ ಈ ನೆಗೆಟಿವ್ ಇರೋದನ್ನ ನಾವು ಪಾಸಿಟಿವ್ ಮಾಡ್ಕೋಬೋದು. ಯಾಕಂದರೆ ಇವ್ರಿಗೆ ಬೈದರೆ ಜನ ನಮ್ಮನ್ನು ಇಷ್ಟಪಡ್ತಾರೆ ಅನ್ನೋ ಒಂದು ಥಾಟ್ ಏನಾದ್ರು ಇರ್ಬೋದು ಅಂತ ಅನ್ಸುತ್ತಾ? ಇದೊಂದು ಅವರ ಸ್ಟ್ರಾಟಜಿ ಕೂಡ ಆಗಿರ್ಬೋದಾ? ಕಮೆಂಟ್ ಸೆಕ್ಷನ್ ತಿಳಿಸಿ. ಅಥವಾ ಜೆನ್ಯೂನಾಗಿ ಅವರಲ್ಲಿ ಅಲ್ಲಿ ತಪ್ಪು ಮಾಡ್ತಿದ್ದಾರೆ, ಅದಕ್ಕೆ ಮಾತ್ರ ರಿಯಾಕ್ಷನ್ ಕೊಡ್ತಿದ್ದಾರೆ ಅಂತ ಅಂತೀರಾ? ಹೇಳಿ ನೋಡೋಣ. ಬಟ್ ಏನಪ್ಪ ನಾನು ನೋಡ್ದಂಗೆ ಅನಿಸಿದ್ದೇನೆಂದರೆ, ಎಷ್ಟೋ ಕಡೆ ರಜತ್ ಅವರು ಚೈತ್ರವ್ರನ್ನ ಬಿಟ್ಬೇಡ, ಚೈತ್ರ ಎಲ್ಲ ಕಡೆನೂ ಹೋಗಿದ್ದಾರೆ, ಎಲ್ಲರ ಕಡೆನೂ ಟೌನ್ ಕೊಡಬೇಕು ಅಂತ ಮಾಡಿದ್ರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ರಜತ್ ಅಂತೂ ತುಂಬ ಕಡೆ ಚೈತ್ರ ಅವ್ರನ್ನ ಕಾಲಿಡಿಯುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಕಾಲಿಡಿಯೋದು ಬೇರೆ, ಬಟ್ ಅದು ಸ್ವಲ್ಪ ಸೀರಿಯಸ್ ಆಗೋ ರೀತಿ ಟೌನ್ಗಳು ಕೊಡೋ ರೀತಿ ಇತ್ತು. ಇದಕ್ಕೆ ಅಶ್ವಿನಿ ಗೌಡವ್ರು ಮೊದಲೇ ಅಶ್ವಿನಿ ಗೌಡ ಆಗಿರೋ ಪಕ್ಕ ಬೇರೆ ಥರನೇ ರಿಯಾಕ್ಷನ್ ಕೊಡ್ತಾ ಹೋಗೋರು. ಆದರೆ ಇವಾಗ ಅಶ್ವಿನಿ ಗೌಡವ್ರು ಬದಲಾಗಿರೋದ್ರಿಂದ ತುಂಬ ವಿಷಯಗಳಿಗೆ ರಿಯಾಕ್ಷನ್ ಬರ್ತಾ ಇಲ್ಲ. ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗಿದೆ, ನಾನಿಲ್ಲಿ ಸುಮ್ಮನೆ ಬೇರೆಯವ್ರಿಗೆ ಫುಟೇಜ್ನ ಕೊಡಬಾರ್ದು, ಯಾವ ರೀತಿ ಆಡಬೇಕು, ಯಾವ ರೀತಿ ಹೋಗಬೇಕು ಅನ್ನೋದು ತುಂಬ ಕ್ಯಾಲ್ಕುಲೇಷನ್ ಇಟ್ಕೊಂಡೆ ಒಂದು ಒಳ್ಳೆ ರೀತಿ ಆಟ ಆಡ್ತಿದ್ದಾರೆ. ಒಳ್ಳೇದಾಗಲಿ. ಬಟ್ ಏನಪ್ಪ ಅಂದರೆ ಇಲ್ಲಿ ರಜತ್ ಮತ್ತು ಚೈತ್ರ ಅವರು ನನ್ನ ಪ್ರಕಾರ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಎಷ್ಟೋ ವಿಷಯಗಳಲ್ಲಿ. ಅದು ಇಂಟೆನ್ಷನ್ ಮಾಡಿರ್ಬೋದು, ಇಂಟೆನ್ಷನ್ ಇಲ್ಲದೇನೂ ಕೂಡ ಮಾಡಿರ್ಬೋದು, ಬಟ್ ಅನಿಸಿದಂಥದ್ದು ಸತ್ಯ. ಆ್ಯಂಡ್ ಈ ಪ್ರಮೋದಲ್ಲಿ ಕೂಡ ಒಂದಿಷ್ಟು ವಿಷಯಗಳಿದೆ. ಸೊ ಅದು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಮನೆಯಲ್ಲಿ ರಿಯಾಕ್ಷನ್ಸ್ ಹೇಗಿದೆ ಅವ್ರ ಕ್ಯಾಪ್ಟನ್. ಸೊ ಇವಾಗ ರಾಶಿಕಾ ಶೆಟ್ಟಿ ಅವರು ಬೆಳಿಗ್ಗೆ ಪ್ರೊಮೋ ಕೂಡ ಬಂದಿತ್ತು. ಓಕೆನಾ? ರಾಶಿಕಾ ಶೆಟ್ಟಿ ಅವರು ಕ್ಯಾಪ್ಟನ್ ಆದಮೇಲೆ ಎಷ್ಟೋ ಜನಕ್ಕೆ ಇಷ್ಟ ಆಗಿಲ್ಲ ಅನ್ನೋ ರೀತಿ ಒಂದು ಫೀಲ್ ಆಯ್ತು ನನಗೆ. ಯಾಕಂದ್ರೆ ಅವ್ರು ಕ್ಯಾಪ್ಟನ್ ರೂಮ್ಗೆ ಹೋಗ್ಬೇಕು ಕೂಡ ತುಂಬ ಜನ ಹೋಗಿದ್ದು ನಾನು ನೋಡಲಿಲ್ಲ. ಸೊ ಒಬ್ಬರೇ ಹೋಗ್ತಾರೆ, ಸ್ವಲ್ಪ ಜನ ಮಾತಾಡ್ಸ್ಕೊಂಡು ಹಂಗೆ ಹೊಟ್ಟೋಗ್ತಾರೆ. ಆ್ಯಂಡ್ ಬೇರೆಯವರಾಗಿರೋ ತುಂಬ ಜನ ಇರ್ತಿದ್ರು. ಆ್ಯಂಡ್ ಇಲ್ಲಿ ತುಂಬ ವಿಷಯಗಳು ಕೂಡ ಮ್ಯಾಟ್ರ್ ಆಗುತ್ತೆ. ಇವ್ರು ಇಷ್ಟೊಂದು ಜೊತೆ ಚೆನ್ನಾಗಿದ್ದಾರೆ, ಏನು ಯಾವ ಬಾಂಡಿಂಗ್ ಇಟ್ಕೊಂಡಿದ್ದಾರೆ, ಸೊ ಅವರೆಲ್ಲ ಬರಬೇಕು ಅಂದ್ರೆ ಇವರು ಕೂಡ ತುಂಬ ಚೆನ್ನಾಗಿರ್ಬೇಕಾಗತ್ತೆ ಅಲ್ವಾ? ಆ ರೀತಿ ಕೂಡ ನೋಡ್ಬೋದು. ಇಲ್ಲ ಇನ್ನೊಂದು ಕಡೆ ಏನಪ್ಪ ಅಂದರೆ ಇವರು ಕ್ಯಾಪ್ಟನ್ ಆದ್ರಲ್ಲ, ಅದು ಎಷ್ಟೋ ಜನಕ್ಕೆ ಇಷ್ಟ ಆಗಿಲ್ಲ, ಅದಕ್ಕೆ ಬಂದಿಲ್ಲ ಅಂತ ಕೂಡ ಅನ್ಕೋಬೋದು. ಬಟ್ ಮ್ಯಾಟ್ರ್ ಆಗುತ್ತೆ ತುಂಬ ವಿಷಯಗಳು. ಓಕೆನಾ? ಬಟ್ ಏನಪ್ಪ ನನಗನ್ಸಿದ್ದಂಥದ್ದು ಬರಬೇಕಾಗಿತ್ತು, ಎಲ್ಲ ಚೆನ್ನಾಗಿರ್ಬೋದಾಗಿತ್ತೇನೋ. ಆ್ಯಂಡ್ ಇವರು ಕ್ಯಾಪ್ಟನ್ ಆಗಿರುವಂಥದ್ದು ಎಷ್ಟೋ ಜನಕ್ಕೆ ಇಷ್ಟ ಆಗಿಲ್ವೇನೋ ಅಂತ ಕೂಡ ಅನಿಸ್ತು ನನಗೆ. ಇರಲಿ ನೋಡೋಣ ಇವತ್ತು ಏನು ಹೇಳ್ತಾರೆ ಏನು ಕತೆ ಅಂತ. ಜೊತೆಗೆ ಇದಾದ ಮೇಲೆ ಬೆಳಗ್ಗೆ ಪ್ರೊಮೋ ನೋಡೋರು ಕೂಡ ಗೊತ್ತಾಗುತ್ತೆ. ಸೂರಜ್ ಕಡೆಯಿಂದ ಒಂದಿಷ್ಟು ರಿಯಾಕ್ಷನು, ಅಶ್ವಿನಿ ಕಡೆಯಿಂದ ಕೂಡ ಇಷ್ಟು ರಿಯಾಕ್ಷನ್ ಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಸೊ ಇವ್ರುಗಳಿಗೆ ಒಂದಿಷ್ಟು ಡೌಟ್ ಇದೆ, ಮತ್ತು ಒಂದಿಷ್ಟು ಕೆಲಸಗಳಾಗಿದೆ, ತಪ್ಪಾಗಿದೆ ಅಲ್ಲಿ. ಸೊ ಇವರು ಫೇರಾಗಿ ಕ್ಯಾಪ್ಟನ್ ಆಗಿಲ್ಲ ಅನ್ನೋದು ಒಂದು ಮಾತುಕತೆಗಳು ನಡೀತಾ ಇದೆ. ಲೈವಲ್ಲಿ ಕೂಡ ತುಂಬ ಜನ ನೋಡಿರ್ತೀರ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಸುದೀಪಣ್ಣ ಕೇಳ್ತಾ ಇದ್ದಾರೆ, ಅದಕ್ಕೆ ಬರ್ತಿರುವಂಥ ಉತ್ತರಗಳು. ಓಕೆನಾ? ಅಶ್ವಿನಿ ಒಪ್ಕೊಳ್ತಾ ಇಲ್ಲ. ಸೊ ಅಶ್ವಿನಿ ಅವರು ಮತ್ತು ಸೂರಜ್ ಇವರಿಬ್ಬರು ಕೂಡ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಅಂದರೆ ಇಲ್ಲಿ ತಪ್ಪು ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಅವರಿಂದ ತಪ್ಪಾಯಿತು ಅನ್ನೋಕ್ಕೆ ಹೆಚ್ಚಾಗಿ ಉಸ್ತುವಾರಿ ಮಾಡಿರುವಂಥ ತಪ್ಪಿನಿಂದ ಅವ್ರಿಗೆ ಫೇವರ್ ಆಯಿತು ಅಂತಲೋ ಇರ್ಬೋದು, ಅಥವಾ ಗೇಮ್ ಮಾಡೋದ್ರಲ್ಲಿ ಅವ್ರಿಗೆ ಹೆಲ್ಪ್ ಆಗಿದೆ, ಇದು ಒಳ್ಳೆ ರೀತಿಯಾಗಿ ಗೆದ್ದಿರೋದಲ್ಲ, ಈ ಥರ ಕಂಪ್ಲೇಂಟ್ಗಳು ಇರ್ಬೋದು ಅಂತ ಅನ್ಸುತ್ತೆ ಸೂರಜ್ ಕಡೆಯಿಂದ ಮತ್ತು ಅಶ್ವಿನಿ ಗೌಡವ್ರ ಕಡೆಯಿಂದ. ಬಟ್ ಅಶ್ವಿನಿ ಗೌಡವ್ರಿಗೆ ಮತ್ತು ಸೂರಜ್ಗೆ ನಿನ್ನೆ ಏನೇನು ಆಯಿತು ನೀವು ನೋಡಿದ್ದೀರಾ. ಸೊ ಆ ರೀತಿ ನೋಡಿದಾಗ ಅನಿಸೋದು ಸತ್ಯ. ಇವಾಗ ಚೈತ್ರ ಅವ್ರ ಕಡೆಯಿಂದ ತಪ್ಪಾಗಿರೋದು ಅವ್ರ ಕಡೆಯಿಂದ ಒಂದು ಮೋಸ ಅಂತನೋ ಅಥವಾ ತಪ್ಪು ಮಾಡಿದ್ರು ಅಂತ ಅನ್ಕೋಬೋದು. ಸೊ ಉಸ್ತುವಾರಿ ಕಟ್ಟಾಗಿ ಮಾಡಲಿ ಅಂತ ಅನ್ಬೋದು. ಬಟ್ ಆ ಉಸ್ತುವಾರಿ ಕಟ್ಟಾಗಿ ಮಾಡಿಲ್ಲ ಅನ್ನೋದಕ್ಕೂ ಇಲ್ಲಿ ರಾಶಿಕಾ ಶೆಟ್ಟಿಯವರು ಮೋಸದಿಂದ ಗೆದ್ದುಬಿಟ್ರು ಅನ್ನೋದಕ್ಕೂ ಅರ್ಥ ಇದೆಯಾ? ಅದನ್ನು ಹಂಗೆ ಲಿಂಕ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಯಾಕಂದರೆ ಯಾರೋ ಮಾಡಿರೋ ತಪ್ಪಿಗೆ ಇವರು ಜೆನ್ಯೂನಾಗಿ ಆಡಿರೋ ಅಥವಾ ಜೆನ್ಯೂನಾಗಿ ಎಫರ್ಟ್ ಹಾಕಿರೋದೆಲ್ಲ ಸುಳ್ಳು, ಏನೂ ಮಾಡಿಲ್ಲ ಅನ್ನೋ ರೀತಿ ಮಾತಾಡೋಕ್ಕಾಗುತ್ತಾ? ಲಕ್ಕಿಂದ ಆಗ್ಬಿಟ್ರು ಅಂತ ಹೇಳೋಕ್ಕಾಗುತ್ತಾ ಅನ್ನೋ ಪಾಯಿಂಟ್ ಬಂದೇ ಬರುತ್ತೆ. ನೀವೇನು ಹೇಳ್ತೀರಾ ಗೈಸ್ ಅದನ್ನು?
ಅವರು ತುಂಬಾ ಈಸಿಯಾಗಿ ಸಾಲ್ವ್ ಆಗ್ತಿರುವಂತ ವಿಷಯನ ಬರ್ಸ್ಟ್ ಮಾಡಿದ್ರು ಅನ್ಸುತ್ತೆ. ಸೊ ರಜತ್ ಹೇಳ್ತಿರೋಂಥದ್ದು ತುಂಬ ಸಿಂಪಲಾಗಿ ಮುಗ್ದೋಗೋಂಥ ವಿಷಯನ ಇವರು ಸ್ವಲ್ಪ ಜಾಸ್ತಿ ಮಾಡ್ತಿದ್ದಾರೆ. ಅಂದರೆ ನೀವು ನೋಡಿರ್ಬೋದು ನಿನ್ನೆ ಕೂಡ ಒಂದಿಷ್ಟು ವಾಯ್ಸ್ ಎಲ್ಲ ರೈಸ್ ಮಾಡ್ತಾರೆ, ಬಟ್ ಅದ್ರ ಪಾಯಿಂಟ್ ಇತ್ತು ಅಂತ ನಂಗೆ ಅನಿಸ್ತು. ಯಾಕಂದರೆ ಆ ಟೈಮರ್ ಅನ್ನೋದೆಲ್ಲ ಇವರೆಲ್ಲ ಮಿಸ್ ಮಾಡಿದ್ರು. ಆಮೇಲೆ ಜೊತೆಗೆ ತುಂಬ ವಿಷಯಗಳಲ್ಲಿ ಉಸ್ತುವಾರಿ ಮಾಡ್ಬೇಕಾದ್ರೆ ತಪ್ಪುಗಳಾಯಿತು. ಆ್ಯಂಡ್ ಎಲ್ಲ ಒಂದು ಕಡೆ ಗಿಲ್ಲಿಗಾಗ್ಬೋದು, ಅಶ್ವಿನಿಗೌಡವ್ರಿಗೆ ಆಗ್ಬೋದು, ಬೇರೆ ಥರನೇ ರೂಲ್ಸ್ಗಳಿತ್ತು. ಅದಾದಮೇಲೆ ಹೋಗ್ತಾ ಅದು ಫ್ರೀಡಮ್ ಬಿಟ್ಬಿಟ್ರು ತುಂಬ. ಬಗ್ಗಿ ಹೋಗೋಂಥದ್ದಾಗ್ಬೋದು, ಮತ್ತು ಟೈಮರ್ಗಳನ್ನ ಕೊಡೋಂಥದ್ದಾಗ್ಬೋದು, ರನ್ ಓಡೋದಾಗ ಅದನ್ನ ಸ್ಟಾಪ್ ಮಾಡ್ದಂತಿರೋಂಥದ್ದು, ಮತ್ತು ಸೌಂಡು ಇವೆಲ್ಲನೂ ಕೂಡ ಕನ್ಸಿಡರ್ ಮಾಡಿ ಈ ಮಾತುಗಳೆಲ್ಲ ಅವ್ರು ಆಡಿರ್ಬೋದು, ಸೂರಜ್ ಮತ್ತು ಇವರು ಅಶ್ವಿನಿಗೌಡರು. ಯಾಕಂದ್ರೆ ಅವ್ರು ಗೇಮ್ ಮಾಡಿದ್ದು, ಅವ್ರಿಗೆ ಬೆನಿಫಿಟ್ ಆಗ್ಬೋದಾಗಿತ್ತಲ್ಲ, ಅವ್ರ ಕ್ಯಾಪ್ಟನ್ ಯಾರೋ ಆಗ್ಬೋದಾಗಿತ್ತಲ್ವ. ಸೊ ಅದೆಲ್ಲ ನಮಗೆ ಮಿಸ್ ಆಯಿತು ಅಂದ್ಬಿಟ್ಟು ಈ ಥರ ಮಾತುಗಳು ಬರ್ತಾಯಿದೆ. ಅವ್ರು ಹೇಳಿದ್ರು ಕೂಡ ಅರ್ಥ ಅಂತೂ ಇದೆ. ಬಟ್ ಇಲ್ಲಿ ರಜತ್ ಅವರು ಅದನ್ನು ದೊಡ್ಡದು ಮಾಡ್ರು ಅಂತ ಹೇಳ್ತಿದ್ದಾರೆ. ಬಟ್ ಅವರು ಈ ಜಾಗದಿದ್ದರೆ ಅವರು ಕೂಡ ದೊಡ್ಡದು ಮಾಡ್ತಿರೋ ಅಂತ ಅನ್ಸುತ್ತೆ ನಮ್ಮ ಪ್ರಕಾರ. ಅಣ್ಣ ರಜತ್ ಯಾಕೆ ಇಷ್ಟೊಂದು ಸ್ಟುಪಿಡ್ ಆಗಿ ಮಾತಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಈ ವರ್ಡಲ್ಲಿ ಏನಾದ್ರು ಸ್ಟುಪಿಡ್ ಅಂತ ಯೂಸ್ ಮಾಡಿರೋಂಥದ್ದು ಏನಿದೆ ಇವಾಗ ಇವರು, ಅದರಲ್ಲಿ ಏನು ಅರ್ಥ ಇದೆ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆ ಪಟ್ ಅಂತ ಅದನ್ನು ಹೇಳಿದ್ದಾರೆ, ಅಥವಾ ಬೇರೆ ಏನಾದ್ರು ಹೇಳಿರ್ತಾರೆ ಅನ್ಸುತ್ತೆ. ಎಪಿಸೋಡ್ ನೋಡೋಣ, ಗೊತ್ತಾಗುತ್ತೆ. ಅದಾದಮೇಲೆ ಮಾತಾಡೋಣ. ಸರಿಯಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ರಜತ್ ಅಂಡ್ ಚೈತ್ರ ಅವರು. ಸೊ ಈ ಥರ ಅನ್ಸೋದಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ನಮಗೆ ಅನ್ಸುತ್ತೆ ಅಂದರೆ ಅವ್ರಿಗೆ ಅನ್ಸಿರಲ್ವಾ. ಜೊತೆಗೆ ಅಲ್ಲಿ ತುಂಬ ವಿಷಯಗಳು ನೋಡಿದಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಚೈತ್ರ ಮತ್ತು ರಜತ್ ಇವರಿಬ್ಬರು ಕಣ್ಣು ಸ್ವಲ್ಪ ಅಶ್ವಿನಿಗೌಡರ ಮೇಲೆ ಇದೆ ಅಂತ. ಇವಾಗ ಅಶ್ವಿನಿಗೌಡರು ಮೊದಲೇನಿದ್ರು ಆ ಅಶ್ವಿನಿಗೌಡರನ್ನ ಆಚೆ ತರಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವ್ರನ್ನ ಟ್ರಿಗರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ನಮಗೆ ಅನ್ಸಿದೆ ಇಷ್ಟು ಸಲ ಓಕೆನಾ. ಆ್ಯಂಡ್ ಇದೆಲ್ಲ ಒಂದು ಅವರ ಸ್ಟ್ರಾಟಜಿ ಕೂಡ ಆಗಿರ್ಬೋದು. ಸೊ ಎಲ್ಲನೂ ಕೂಡ ತಪ್ಪು ಅನ್ನೋಕ್ಕೆ ಹೆಚ್ಚಾಗಿ ಅವ್ರಿಗೆ ಸ್ಟ್ರಾಟಜಿ ಕೂಡ ಆಗಿರ್ಬೋದು. ಇಲ್ಲಿ ಅವ್ರನ್ನ ಕೆಣಕಿ ಅವ್ರನ್ನ ಕೆಟ್ಟವ್ರು ಮಾಡೋ ಉದ್ದೇಶ ಕೂಡ ಅವ್ರದ್ದಾಗಿರ್ಬೋದು. ಅಥವಾ ಇವಾಗ ಬಂದಿರೋದು ಏನಕ್ಕೆ ಅವ್ರು ಧಮಾಕ ಮಾಡೋದಕ್ಕೆ. ಇವಾಗ ವೈಟ್ ಕಾರ್ಡ್ ಕಂಟೆಸ್ಟೆಂಟ್ ಅಂತ ಬಂದಾಗ ಅದ್ರದ್ದು ರೋಲೇ ಬೇರೆ ಥರ ಇರುತ್ತೆ ಅಂತ ಅನ್ಕೋಬೋದು ಓಕೆನಾ. ಒಂದು ಹಿಂಗೆ ಹೋಗ್ತಿರೋದನ್ನ ಹಿಂಗೆ ಅಲ್ಲಾಡಿಸ್ಬೇಕು ಅಂದರೆ ಬರ್ತಾರೆ. ಸೊ ಆ ಥರ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂದಾಗ ಅದೇನು ಪ್ರಾಬ್ಲಮ್ ಅಲ್ಲ ಅಂತ ಅನ್ಸುತ್ತೆ. ಬಟ್ ಇವಾಗ ಅಶ್ವಿನಿಗೌಡರು ಹೇಳೋದ್ರೂ ಕೂಡ ರೈಟ್ ಇದೆ ಅಂತ ಅನ್ಸುತ್ತೆ ಓಕೆನಾ. ನನ್ನ ತಂಟೆಗೆ ಬರಬಾರ್ದು. ಆ್ಯಕ್ಚುಲಿ ಆರ್ಡ್ರ್ ಮಾಡ್ತಿದ್ದಾರೆ ನನ್ನ ತಂಟೆಗೆ ಇವ್ರು ಬರಲೇಬಾರ್ದು ಅಂತ. ಅದು ಸುದೀಪ್ ಅಣ್ಣ ಮುಂದೆ. ಆದರೂ ಅಶ್ವಿನಿಗೌಡವ್ರು ಮಾತ್ರ ಕಡಾಕಿದ್ದಾರಪ್ಪ ತುಂಬ. ಸುಬ್ಬಿ ಆ ಮುದ್ಕಿ ನೋಡಿದ್ದೀನಿ ಕಣೋ, ಬಿಡಲ್ಲ ಕಣೋ. ಬಿಗ್ ಬಾಸ್ ಆ್ಯಕ್ಚುಲಿ ಇದಂತೂ ತಪ್ಪು. ಯಾಕಂದರೆ ಇವೆಲ್ಲ ಬೇಕಾಗದಿರೋಂಥ ವಿಷಯಗಳು. ಇದೆಲ್ಲ ಮಾತಾಡ್ಬಿಟ್ಟು ಇನ್ನೊಬ್ಬರನ್ನ ಟ್ರಿಗರ್ ಮಾಡಿ ಅವ್ರಿಗೇನೋ ಮಾಡಬೇಕು ಅನ್ನೋದೆಲ್ಲ ಏನಿದೆ ಇದು ಒಂದು ತಪ್ಪು ಉದ್ದೇಶಗಳಾಗುತ್ತೆ. ಇದನ್ನೆಲ್ಲ ಯಾಕೆ ಮಾಡಬೇಕು ಅಂತ ಅನ್ಕೋತಾರೆ ಗೊತ್ತಿಲ್ಲ. ಇದು ಕಾಮಿಡಿಯಾಗೂ ತಗೊಳ್ಳೋಂಥ ವಿಷಯಗಳು ಕೂಡ ಅಲ್ಲ. ಸೊ ಫನ್ನಿಯಾಗಿ ಏನೋ ಇತ್ತು ಅಂದರೆ ಓಕೆ, ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಅವ್ರ ಜೊತೆ ಮೊದಲೇ ಆಗ್ತಿಲ್ಲ ಅಂದಾಗ ನೀವು ಟಾಂಟ್ಗಳು ಕೊಟ್ಕೊಂಡು ಅವ್ರ ಬಗ್ಗೆ ಸುಬ್ಬಿ ಹೊಡಿತೀನಿ ಹಾಗೆ ಹೀಗೆ ಅಂದಾಗ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಬಟ್ ಅಶ್ವಿನಿಗೌಡರು ಇದನ್ನೆಲ್ಲ ಕೇಳಿಸ್ಕೊಂಡು ಕೂಡ ತಾಳ್ಮೆಯಿಂದ ಇದ್ದಾರೆ ಅಂದರೆ ಅವ್ರು ನಿಜವಾಗ್ಲೂ ಇವಾಗ ಬಿಗ್ ಬಾಸ್ ಆಟನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಲೇಟ್ ಆಯಿತು, ಬಟ್ ಆದರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಗುಡ್. ಮನೆ ಒಳಗಡೆ ಕಂಟೆಸ್ಟೆಂಟ್ ನ ಕಳಿಸಿದಾರ ಅಥವಾ ಬೇರೆ ಯಾವ್ದಾದ್ರು ಒಂದು ಎಲಿಮೆಂಟ್ ನ ಕಳಿಸಿದಾರ. ಎಲಿಮಿನೇಟ್ ಅಂದ್ರೆ ನಾನು ಓಕೆ, ನಾನು ಎಲಿಫೆಂಟ್ ಅನ್ಕೋಬಿಟ್ಟೆ ಮೊದಲು. ಓಕೆ, ಸೊ ಈಗ ರಜತ್ ರಿಯಾಕ್ಷನ್ ಕೂಡ ಇದೇನು ಹೇಳ್ತಾರಮ್ಮ ಇವಮ್ಮ ಅನ್ನೋ ರೀತಿ ಇದೆ. ಇರಲಿ ಓಕೆನಾ. ಯಾರೋ ಒಬ್ಬ ವ್ಯಕ್ತಿ ಕಳಿಸಿದಾರೋ ಅಥವಾ ಇನ್ನೊಂದೇನೋ ಕಳಿಸಿದಾರೋ ಅನ್ನೋ ರೀತಿ ಇದೆ ಇವರ ಬಿಹೇವಿಯರ್ಗಳು, ಇವ್ರು ಆಡ್ತಿರೋಂಥ ರೀತಿ ಅಂತ ಅಶ್ವಿನಿಗೌಡರು ಹೇಳ್ತಿದ್ದಾರೆ. ಕ್ರೇಜಿ ಕಾಟ್ಲೆ ಗುರು ನಮ್ಮ ರಜತ್ ಅವರ ರಿಯಾಕ್ಷನು. 12ರಲ್ಲಿ ಯಾರು ಇವರಷ್ಟು ಕಳಪೆ ಇಲ್ಲ ಅಣ್ಣ, ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಸೂಪರ್, ಒಳ್ಳೆ ರುಚಿ ಗೆದ್ದಿದ್ದಾರೆ ನಮ್ಮ ಅಶ್ವಿನಿಗೌಡವರು. ಸಿಗಡ ಗರಂ ಕೂಡ ಆಗಿದ್ದಾರೆ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ ಚೆನ್ನಾಗಿರುತ್ತೆ ಅನ್ಕೋತೀನಿ. ತುಂಬ ವಿಷಯಗಳ ಬಗ್ಗೆ, ನಿರ್ಧಾರಗಳ ಬಗ್ಗೆ ಇರುತ್ತೆ ಅಂತ ಹೇಳಿದ್ವಿ ಬೆಳಗ್ಗೆ ಒಂದು ಪ್ರೋಮೋದಲ್ಲಿ. ಆ್ಯಂಡ್ ಇವಾಗ ಇವ್ರ ಮಧ್ಯದಲ್ಲಿರುವಂಥ ವಿಷಯ ಮತ್ತು ಕ್ಯಾಪ್ಟನ್ ವಿಷಯಕ್ಕೂ ಕೂಡ ಕ್ಲಾರಿಟಿ ಸಿಗುತ್ತೆ. ಬಟ್ ನನ್ನ ಅಭಿಪ್ರಾಯ ಏನು ಗೊತ್ತಾ, ಅದರಲ್ಲಿ ಉಸ್ತುವಾರಿ ತಪ್ಪು ಮಾಡಿರ್ಬೋದು, ತಪ್ಪುಗಳಾಗಿದೆ. ಅದಕ್ಕೂ ಕ್ಯಾಪ್ಟನ್ ಆಗಿರೋದಕ್ಕೂ ಸಂಬಂಧ ಇರೋದಿಲ್ಲ. ಅವ್ರ ಎಫರ್ಟ್ ಅವ್ರು ಹಾಕಿದ್ದಾರೆ. ಅವ್ರ ಟೈಮಲ್ಲಿ ಆ ಥರ ಆಯಿತು ಅಂದರೆ ಇವ್ರೇನು ಮಾಡೋಕ್ಕಾಗುತ್ತೆ. ಯಾರೊಬ್ಬರು ಮಾಡಿರೋಂಥ ತಪ್ಪಿಗೆ ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ. ಇವಾಗ ಯಾವುದೋ ಒಂದು ಎಕ್ಸಾಮ್ ಪೇಪರ್ನ ಬರೆದಿರ್ತೀರಾ, ಅಲ್ಲಿ ಯಾರೋ ಒಬ್ಬ ಅವ್ನು ಯಾವುದೋ ಮೈಂಡ್ ಸೆಟ್ಟಿಂದ ಏನೋ ಮಾಡಿರ್ತಾನೆ. ನಿಮ್ಗೆ ಜಾಸ್ತಿನೇ ಮಾರ್ಕ್ಸ್ ಬರ್ಬೋದು, ನೀವು ಫೇಲ್ ಆಗ್ಬೋದು. ಬಟ್ ಅದು ಫೇಲು ಫಾಸ್ ಏನಿದೆ ಅದು ಪಾಸಿಟಿವ್ ಬಂದರೆ ನಿಮ್ಗೆ ಖುಷಿ ಆಗುತ್ತೆ, ನೆಗೆಟಿವ್ ಬಂದರೆ ನಿಮ್ಗೆ ಹರ್ಟ್ ಆಗುತ್ತೆ. ಅದೇ ಆಗಿರೋಂಥದ್ದು ಇಲ್ಲಿ ಓಕೆನಾ. ಬಟ್ ಅದಕ್ಕೆ ನೀವು ಬರ್ದಿರೋರು ಅಥವಾ ಇನ್ನೊಬ್ರು ಯಾರು ಬರ್ದಿರ್ತಾರೋ ಅವ್ರೇನು ಮಾಡೋಕ್ಕಾಗುತ್ತೆ. ಯಾರೋ ವ್ಯಾಲ್ಯೂಟ್ ಮಾಡ್ತಾರಲ್ಲ ಅವ್ರ ತಾನೇ ಮ್ಯಾಟ್ರ್ ಆಗುವಂಥದ್ದು. ಸೊ ಅದು ಆ ಥರ ನೋಡಿದಾಗ ಇಲ್ಲಿ ಮೇನ್ ಉಸ್ತುವಾರಿ ತಪ್ಪಾಗಿರುತ್ತೆ ಅಷ್ಟೇ. ಅದು ರಾಶಿಕಾ ಶೆಟ್ಟಿ ಅವ್ರದ್ದಲ್ಲ. ಸುಮ್ಮನೆ ಅವ್ರನ್ನ ಹೇಳ್ಕೊಬರೋದು ತಪ್ಪು ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.